ಪರಶುರಾಮ ಅವರಿಬ್ಬರು ಮಗನೇ ಅವನು. 6ನೇ ಅವತಾರ ಇಷ್ಟೊಂದು. ವ್ಯಾಘ್ರಧಾರಣ ಸೌಮ್ಯರೂಪಿ ತ್ರಿಭಂಗಿ ಶಿವ. ವ್ಯಾಘ್ರ ಅಂದ್ರೆ ಏನು? ಹುಲಿ ಚರ್ಮ ಇದೆ, ಟೈಗರ್. ತ್ರಿಭಂಗಿ ಅಂದ್ರೆ ಕಾಲು, ದೇಹ, ಮುಖ ಎಲ್ಲ ಟರ್ನ್ ಆಗಿದೆ. ಇಲ್ಲಿ ಮನುಷ್ಯ ನಿಲ್ಬೇಕಾದ್ರೆ ಏನೋ ಸಪೋರ್ಟ್ ಬೇಕಾಗುತ್ತೆ, ಬ್ಯಾಲೆನ್ಸ್. ಇಲ್ಲಿ ಶಿವನಿದ್ದು ವಾಹನ ನಂದಿ ಮೇಲೆ ನೋಡಿ, ಎಲ್ಲಾ ದೇಹದ ಬಿಟ್ಟಲ್ಲಿ ನಂದಿ ಮೇಲೆ ಇದೆ. ಈತ ನಿಂತ ಸಮಯದಲ್ಲಿ ಈಸ್ ವೆರಿ ನಾಟಿ ಬೈ. ಅವನು ತುಂಬಾ ಚೇಷ್ಟೆ ಮಾಡ್ತಾನೆ. ಘನ ಋಷಿ ಮುನಿಗಳು, ಕುಬ್ಜಗನ ಇಸ್ ಅಸಿಸ್ಟೆಂಟ್ ಆಫ್ ದ ಶಿವ, ನಿಧಾನವಾಗಿ ನಂದಿ ಹಿಂಭಾಗದಲ್ಲಿ ಹೋಗಿ ಸುಮ್ಸುಮ್ಮನೆ ನಂದಿ ಬಾಲ ನೋಡಿ, ಬಾಲ ಹೇಳ್ತಾನೆ, ಜಗ್ತಾನೆ. ಬಾಲ ಹೇಳಿದಾಗ ನಂದಿಗೆ ಸಿಕ್ಕಾಪಟಿ ಕೋಪ ನೋಡಿ, ಮುಖದಲ್ಲಿ ಕೋಪ ನೋಡಿ ಹೇಗಿದೆ. ಕಣ್ಣಿನಿಂದ ಇವಳಿಗೆ ನೋಡ್ತಿದೆ, ಯಾಕಪ್ಪ ಚೇಷ್ಟೆ ಮಾಡ್ತೀಯ ನನಗೆ ಅಂತೇಳಿ ತಮಾಷೆ ಮಾಡಬೇಡ ಅಂತ ಆ ನಂದಿ ಮುಖದಿಂದ ಹೇಳುವ ರೀತಿಯಲ್ಲೇ ಆ ಶಿಲ್ಪಿಗಳು ಅವ್ರ ಕಲ್ಪನೆಗಳನ್ನ ಇಲ್ಲಿ ತೋರಿಸ್ಕೊಟ್ರು. ವ್ಯಾಘ್ರ ಅಂದ್ರೆ ಇಲ್ಲಿ ಟೈಗರ್ ಡ್ರೆಸ್ ಮಾತ್ರ. ಈ ಕಡೆ ಬನ್ನಿ ಸರ್, ಬನ್ನಿ ಈ ಕಡೆ ಸರ್. ಇಲ್ಲಿ ವಿಷ್ಣುವಿನ ದಶಾವತಾರದಲ್ಲಿ 4ನೇ ಅವತಾರ ಉಗ್ರ ನರಸಿಂಹ ಅವತಾರ. ಹಿರಣ್ಯಕಶಿಪು ರಾಕ್ಷಸನ ವಿಷ್ಣು ಸಂಹಾರ ಮಾಡಿದ ನಂತರ ಅವ್ನು ಗೆಲ್ಲೋಗುತ್ತೆ ನೋಡಿ. ಗೆದ್ದ ನಂತರ ಇದು ವಿಜಯ ನರಸಿಂಹ ಅವತಾರ. ಸೊ ಸ್ಮೈಲ್ ನೋಡಿ, ಎಷ್ಟೊಂದು ನಗು ಇದೆ ನೋಡಿ. ಗೆಲುವಾದ ನಂತರ ಎಷ್ಟೊಂದು ನಗು ಇದೆ. ಇಲ್ಲಿ ನೋಡಿ ಕೆಳಗಡೆ ಮಕರ ತೋರಣ. ಮಕರ ಅಂದ್ರೆ ಮಸುಳೆ ಆಕಾರವಾಗಿದೆ. ಇವಾಗೆಲ್ಲ ಇಲ್ಕಾಲ್ ಸೀರೆ ಮೇಲೆಲ್ಲ ಮಾಡ್ಕೊತಾರೆ, ಹುಡುಗರೆಲ್ಲ ಮೆಹಂದಿ ಒಳಗಡೆ ಹಾಕೊಂತಾರೆ. ಮಕರ ತೋರಣ ಮಸುಳೆ ಥರ ಡಿಫ್ರೆಂಟ್ ಆಗಿದು. 2ನೇ ಪ್ರದಕ್ಷಿಣ. 2ನೇ ಪ್ರದಕ್ಷಿಣದಲ್ಲಿ ಒಟ್ಟು ಇದೇ ರೀತಿ ಒಟ್ಟು 42 ಸ್ತ್ರೀಯರ ಮುಖಗಳು ಬೇರೆ ಇದೆ. ಒಟ್ಟು 42 ಕೇಶಾಲಂಕಾರ. ಆಗಿನ ಕಾಲದಲ್ಲಿ ಬ್ಯೂಟಿ ಪಾರ್ಲರ್ ಹೇಗಿತ್ತು, ಸಾಧನ ಕಟ್ಟು, ಬಾಬ್ ಕಟ್ಟು ಎಲ್ಲ ಬೇರೆ ಬೇರೆ ಕೇಶಾಲಂಕಾರ. ನೋಡಿದ್ರೆ ನೋಡಿ, ಇದು ಬೇರೆ ಇದೆ, ಇಲ್ಲಿ ಬೇರೆ ಇದೆ. ಇದು ಮಂಗೋಲಿಯಾ ಸ್ಟೈಲ್ ಅಂತಾರೆ, ಮಂಗೋಲಿಯಾ. ನಾವೆಲ್ಲ ಸಿಕ್ಕಿಂ, ಮೇಘಾಲಯ ಹೋಗ್ತೀವಿ, ಮುಖನ ಹಾಗೆ ಇರ್ತವೆ ಅಲ್ಲೆಲ್ಲ. ವಿಷ್ಣುನ ಅವತಾರ ಇಲ್ಲ, ವಿಷ್ಣು ಮಾತ್ರ ಶಂಕು, ಚಕ್ರ, ಲಕ್ಷ್ಮೀ ದೇವಿ ಇದ್ದಾರೆ ಇಲ್ಲಿ. ಅಲ್ಲಿ ನಂದಿ ಇದೆ, ಶಿವನಿಗೆ ವಾಹನ ನಂದಿ. ಇಲ್ಲಿ ಇಸ್ ಅ ಈಗಲ್, ಗರುಡ. ಈ ಗರುಡ ಇವಾಗ ಇಂಡೋನೇಷ್ಯಾದ ಏರ್ಲೈನ್ಸ್ ಸಿಂಬಲ್ ಆಗಿಬಿಟ್ಟಿದೆ ಇವಾಗ, ಗರುಡ ಏರ್ಲೈನ್ಸ್ ಇವಾಗ. ಇದರಲ್ಲಿ ಜಸ್ಟ್ ವಿಷ್ಣುನ ಪ್ರತಿಮೆ ಮಾತ್ರ. ಈಗ 34 ವರ್ಷಗಳಿಂದ ಒಂದು ಹುಡುಗ ಕೈ ಕಟ್ ಮಾಡಿದ್ರೆ ಮತ್ತೊಂದು ಹುಡುಗ ಅಲ್ಲಿ ಕಾಲು ಕಟ್ ಮಾಡೋಂಥ ಪರಿಸ್ಥಿತಿ ಇತ್ತು ಇಲ್ಲೆಲ್ಲ. ಇವಾಗ ನೋಡಿ ಎಲ್ಲ ಟೆಂಪಲ್ಗೆ ಹೈಟ್ ಎಲ್ಲ ಮನೆಗಳಾಗಿದೆ. ಇವಾಗ AS ಎಲ್ಲ ಅದೆಲ್ಲ ತುಂಬಾ ಸ್ಟ್ರಿಕ್ಟ್ ಮಾಡಿ ಇವಾಗೆಲ್ಲ 300 ಮೀಟರ್ ಒಳಗೆ ಯಾವುದೋ ಮನೆ ಮಠವನ್ನು ಕಟ್ಬಿಡೋದು ನಿಯಮ. ಅದಕ್ಕೆ ಮುಂಚೆ ಏನಾಗಿದೆ ಅದು ಆಗಿಬಿಟ್ಟಿದೆ ಇವಾಗೆಲ್ಲ. ಅಲ್ಲ ಇದು ಇಲ್ಲರೇ ಕಟ್ ಮಾಡಿರೋದ? ಇಲ್ಲಿ ಅವ್ರೆ ಕೆಲವೊಂದು ಗೊತ್ತಿಲ್ಲ ಎಲ್ಲ. ಇದು ಎಲ್ಲ ಈ 73ರಲ್ಲಿ ಈ ಲೆವೆಲ್ ಮಣ್ಣು ಇರ್ತಿದೆ, ಈ ಲೆವೆಲ್ ಮಣ್ಣು. ಹೌದಾ? ಎಲ್ಲ ತುಂಬಾ ಫುಲ್ ಮಣ್ಣು ಒಳಗಡೆ ಊಟ ಬಿಡಿ ಎಲ್ಲ ಟೆಂಪಲ್ಗಳೆಲ್ಲ. ಇಲ್ಲೆಲ್ಲ ನೋಡಿ ಎಲ್ಲ ಇಂಗ್ಲೆಂಡು, ಲಂಡನ್ ಕಡೆ, ದೆಹಲಿ ಕಡೆ ಎಲ್ಲ ಕತ್ಕೊಂಡು ಹೋಗಿದ್ದಾರೆ ವಿಜ್ಞಾನ ಎಲ್ಲ ಕಳು ಮಾಡ್ಕೊಂಡು ಎಲ್ಲ. ಹಾಗೆ ಯಾರು ನಮ್ಮ ಮನೇಲಿ ಹಾಗೆ ಒಂದು 2 ತಿಂಗಳು ಮನೆ ಬಿಟ್ಬಿಡಿ, ಮನೆಯನ್ನು ತುಳು ಮಾಡಿಬಿಡ್ತಾರೆ. ಎಲ್ಲ ಕಿಟಕಿ ಎಲ್ಲ ತುಳು ಬಿಡ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ KSLS ಹೋಟೆಲ್ ಇದೆ ಇವಾಗ, 10-20 ಲಕ್ಷ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಸಿದ್ರು. ಒಂದು 8 ತಿಂಗಳ ಹಿಂದೆ ಸುಮಾರು 2010ರಿಂದ ಯಾರು ದೇಖರೇಖ್ ಮಾಡಿ ಯಾರು ಬಂದಾಗ್ಬಿಡ್ತು ಅದು ಹೋಟೆಲ್. 10ರಿಂದ 13 3 ವರ್ಷದಲ್ಲಿ ಕಿಟಕಿ, ಬಾಗಿಲು, ಸೋಫಾ, ಗೀಪ ಎಲ್ಲರೂ ತೊಗೊಂಡು ಹೋಗ್ಬಿಟ್ರು. ಯಾಕೆ ಹೇಳಿ, ಅಲ್ಲಿ ನೋ ಪ್ರೊಟೆಕ್ಟ್. ಇವಾಗ ಮತ್ತೆ ಟೆಂಡರ್ ತೊಗೊಂಡು ಮತ್ತು ಎಷ್ಟೋ ದುಡ್ಡು ಖರ್ಚು ಮಾಡಿ ಹೀಗೆ. ವರ ಅವತಾರ, ಹಂದಿ ಮುಖ, ಹಿರಣ್ಯಕ್ಷ ಪೃಥ್ವಿನ ಕದ್ದುಕೊಂಡು ಸಮುದ್ರ ಒಳಗಡೆ ತೊಗೊಂಡಾಗ ದೇವಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ವಿಷ್ಣುವಿನಲ್ಲಿ 3ನೇ ಅವತಾರ. ಇವನು ಇಲ್ಲಿ ಕೆಳಗಡೆ ಆದಿಶೇಷನ ಸಹಾಯದಿಂದ ಒಳಗಡೆ ಹೋಗಿ ರಾಕ್ಷಸರೆಲ್ಲ ಸಂಹಾರ ಮಾಡಿ ನಂತರ ಪೃಥ್ವಿನ ಈ ಥರ ಮೇಲೆ ತಂದಿರೋದು. ಇದು ವರಾಸ್ವಾಮಿಯ ಅವತಾರ ಮಾತ್ರ. ಈ ಕಡೆ ಅದು ಭೂತಾಯಿ, ಭೂದೇವಿ. ಸರಿ ನೋಡಿ, ಮಹಿಷಾಸುರ ಮರ್ದಿನಿ. ಮೈಸೂರದು ಬಫೇಲೋ, ಅಸುರ ಅಂದರೆ ರಾಕ್ಷಸ. ಅವನು ಯಾವಾಗಲೂ ಈ ಅವತಾರದಲ್ಲಿ ಬಂದು ಯಜ್ಞ ಯಾಗ ಮಾಡುವಂಥ ಋಷಿ ಮುನಿಗಳಿಗೆ ತುಂಬ ತೊಂದರೆಯನ್ನು ನೀಡುವಂಥ ಸಮಯದಲ್ಲಿ ಇವಳು ದುರ್ಗಾ ಪರಮೇಶ್ವರಿ ತ್ರಿಶೂಲ ಇದು ಕಟ್ಟಾಗಿದೆ, ಇದರಿಂದಲೇ ರಾಕ್ಷಸನ ಸಂಹಾರ ಮಾಡ್ತಾಳೆ. ಮರ್ದನ್ ಅಂದರೆ ಕೊಲ್ಲುವುದು. ಮಹಿಷಾಸುರ ಮರ್ದಿನಿ ಇದು ಚಾಮುಂಡಿ ದೇವಿ ಮಾತ್ರ. ಬನ್ನಿ, 1500 ವರ್ಷಗಳ ಹಿಂದೆ ಸರ್ವಧರ್ಮ ಒಂದೇ ಇತ್ತು, ಹರಿಹರ. ಈ ಕಡೆ ನೋಡಿ ವಿಷ್ಣು ಭಾಗ, ಶಂಕು, ಚಕ್ರ, ತಲೆ ಮೇಲೆ ಕಿರೀಟ ಮುಗುಟ, ಆ ಕಡೆ ಕಿರೀಟ ಮುಕುಟ, ಇದು ಜಟ ಮುಕುಟ. ದೇವನಾಮಗಳು ಹಲವಾರಿರುವ ಜಗತ್ತಿನಲ್ಲಿ ದೇವನು ಒಬ್ಬನೇ ಅನ್ನೋದನ್ನ ನೋಡಿ. ಎಲ್ಲ ಕಲ್ಲಲ್ಲಿ ಕಬ್ಬಿಣ ಇದೆ. ಇವಾಗಿಂದಲ್ಲ, 1500 ವರ್ಷದಿಂದ ಕಲ್ಲು ಕಬ್ಬಿಣ. ಇದನ್ನೇ ಕೆಲವು ಜನ ಗೋಲ್ಡ್ ಅಂತ ತಿಳ್ಕೊಂಡು ಎಲ್ಲ ಕಲ್ಲನ್ನು ಕಟ್ ಮಾಡಿ ತೊಗೊಂಡೋಗ್ಬಿಟ್ರೆ ಎಲ್ಲ. ಶಿವ ಗೊತ್ತಾಗ್ತಿಲ್ಲ, ಶಿವನ್ನೆಲ್ಲ ಕಟ್ಟಾಗಿದ್ರು ಅದು. ತುಸಿಲು ಡಮಾರು ಆ ಕಡೆ ಎಲ್ಲ ಜಟ ಅಂದ್ರೆ ಕೂದಲು ಥರ ಈ ಥರ ಗೆರೆ ಇರ್ತದಲ್ಲ ಅಷ್ಟರ ಮೇಲೆ ಅದು ಆ ಕಡೆ ಕಿರೀಟ ಅಂದರೆ ತುಂಬ ವೈಭವ ತುಂಬ ಜಾಸ್ತಿ ಇರ್ತಾವೆ. ಅದು ಸರಿ ನಿಮಗೆ ಟೈಮ್ ಇದ್ರೆ ಅಲ್ಲಿ ಹೋಗ್ಬೋದು ನೀವು. ಉಚ್ಚುಮಲ್ಲಿ ಟೆಂಪಲ್ ಅದು ಇಲ್ಲಿ ಅನ್ಕಂತಲ್ಲ ಮೇಲೆ ಅದು ಮ್ಯಾಡುಮಲ್ಲಿ ಒಳಗಡೆ ಅಲ್ಲಿ ಉಚ್ಚುಮಲ್ಲಮ್ಮ ದೇವಾಲಯ ಅಂತ ಕೊಟ್ಬಿಟ್ರು. ಉಚ್ಚುಮಲ್ಲಿ ಶೈವ ಟೆಂಪಲ್ ಅದು ಮಾತ್ರ ಚೆನ್ನಾಗಿದೆ.
ಒಳಗಡೆ ಏನು ವಿಗ್ರಹ ಇಲ್ಲ, ಶಿಖರ್ ಮಾತ್ರ ಇದು ಮಾತ್ರ. ಇವೆಲ್ಲ ಹ್ಯಾಪಿ ಕಪಲ್ಸ್, ಇಟ್ ಇಸ್ ಕಿಸ್ಸಿಂಗ್ ಪೊಸಿಷನ್ ಈ ಕಡೆ ಮಾತ್ರ. ಬನ್ನಿ ಒಳಗಡೆ ಬೇಗ ಬನ್ನಿ, ಸ್ಕೂಲ್ ಮಕ್ಕಳು. ಬನ್ನಿ ಬನ್ನಿ ಸರ್, ಇದು ಡೋರ್ ಫ್ರೇಮ್. ನೀವು ಆಗಲೇ ಫೋಟೋಗ್ರಾಫ್ ಮಾಡಿಲ್ಲ, ಇದು ಒಂದು ಕಲ್ಲಿದು, ಇಲ್ಲಿಂದ ಒಂದೇ ಕಲ್ಲಿದು. ಇದರಲ್ಲಿ ನೋಡಿ 5 ಬ್ರಾಂಚ್ ಇದೆ. 1 ನಾಗ ಶಾಖ, 2 ಲತಾ ಬಳ್ಳಿ, 3 ಸ್ತಂಭ ಶಾಖ, 4 ನರ ಶಾಖ ಮನುಷ್ಯರು. ಇದು ಮಕರ ತೋರಣ. ಮಕರ ಅಂದರೆ ಮೊಸಳೆ ಬರಿಗಿನ ಚರ್ಮ ನೋಡಲಿಕ್ಕೆ. ಎಷ್ಟು ದೊಡ್ಡ ದೇವಸ್ಥಾನ, ಅಷ್ಟೇ ದೊಡ್ಡ ಡೋರ್ ಫ್ರೇಮನ್ನು 13 ವರ್ಷದಿಂದ ಹಾಕಿದ್ದು. ಇಲ್ಲಿ ನೋಡಿ ಸಪ್ತ ನಾಗರಾಜ, ಆದಿಶೇಷ, ಶೇಷನಾಗ, ಹಿಂಭಾಗದಲ್ಲಿ ಸ್ನೇಕ್ ಇದೆ, ಒಂದೆಡೆ ಮಿಸ್ ಆಗಿದೆ, ಗಾಳಿ ಬಿಡಿ ಹೋಗಿರೋದು. ಆ ಕಡೆ ಇಲ್ಲಿ ವಿಷ್ಣು ದಶಾವತಾರದಲ್ಲಿ ಮೊದಲನೇ ಅವತಾರ ಮತ್ಸ್ಯ ಅವತಾರ ನೋಡಿ ಹೇಗಿದೆ. ನೀಲಚಕ್ರ ಮಹಾಭಾರತದಲ್ಲಿ ಅರ್ಜುನ ಮತ್ಸ್ಯ ವೇದ ಮಾಡಿದ್ರೆ ಅದು. ಇದು ನೋಡಿ ಈ ಕಡೆ ಕಂಬ ನೋಡಿ ಪ್ರೈಮರಿ ಸ್ಕೂಲ್ ಏನಿಲ್ಲ, ಪ್ಲೇನ್ ಆಗಿದೆ. ಈ ಕಡೆ ನೋಡಿ ಹೈಸ್ಕೂಲಲ್ಲಿ ಮಿಥುನ ಶಿಲ್ಪ ಇದೆ, ಮಿಥುನ ಇದು ಕಂಪ್ಲೀಟ್ ಆಗಿಲ್ಲ. ನಿಮ್ಮಿಂದಲೇ ನೋಡಿ ಇಲ್ಲಿ ಕಾಲೇಜ್ ಆಗಿದೆ, ಮೇಲಿಂದ ಸೈನಿಕರಿದ್ದಾರೆ, ಆಭರಣಗಳಿದೆ. ಇದು ಕೂಡ ಪರಿಪೂರ್ಣ ಇಲ್ಲ, ಅಪೂರ್ಣವಾಗಿದೆ, ಇದು ಇನ್ಕಂಪ್ಲೀಟು. ನೀವು ಅಲ್ಲಿಂದ ಡಿಗ್ರಿ ನೋಡಿ ಹೇಗಿದೆ, ಬಹು ಪದ್ಧತಿ ಹೋಗಿತ್ತು. ಆಗಿನ ಕಾಲ ಸುರಾಪಾನ ಸೇವನೆ ನೋಡಿ, ಅವರ ಸ್ತ್ರೀಯರು ಪುರುಷರು ಕೂಡ ಸುರಾಪಾನ. ಇಲ್ಲಿ ಬನ್ನಿ, ಈ ಫೋಟೋ ತೋರಿಸಿ ಆಗಲ್ಲ. ನೋಡಿ ಎಲ್ಲ ಬಟ್ಟೆಗಳಿದೆ, ವಾಹನಗಳಿದೆ, ಹಂದಿಗಳಿದೆ, ಅವಳ ಜೀವನ ಚರಿತ್ರೆ ಏನಿತ್ತು ಅದನ್ನೇ ಇಲ್ಲಿ ತೋರಿಸ್ಕೊಟ್ಟು ಮಾತ್ರ ಕಂಪ್ಲೀಟ್ ಆಫ್ ಬನ್ನಿ ಸರ್. ಇಲ್ಲಿ ಗರುಡ ಇಸ್ ಎ ಈಗಲ್. ಇಲ್ಲಿ 4 ಏನಕ್ಕೆ ಮಾಡಿದ್ದಾರೆ? ಪ್ರೇಮ. ನಮ್ಮ ಮನೆಯಾಗೆಲ್ಲ ಮಾಡಿಸ್ತಲ್ವಾ ವುಡ್ಡಲ್ಲಿ, ಅದೇ ಥರ. ಬನ್ನಿ ಇಲ್ಲ ಸ್ಲಿಪ್ಪರ್ ಹಾಕೊಂಡೆ ಬರ್ಬೋದಾ? ಹೌದು, ಎಲ್ಲ ಮುಂದೆ ಪಟ್ಟದಕಲ್ಲೂ ಕೂಡ ಚಪ್ಪಲಿ ಹಾಕೊಂಡು ಎಲ್ಲ ಹೋಗ್ಬೋದು. ಪೂಜೆ ಎಲ್ಲ ಹಿಸ್ಟಾರಿಕಲ್ ಪ್ಲೇಸು. ಪಟ್ಟದಕಲ್ಲಲ್ಲಿ ಒಂದು ಇರ್ಪಾಕ್ಸ್ ಟೆಂಪಲ್, ಅಲ್ಲಿ ಮಾತ್ರ ಚಪ್ಪಲಿ ಬಿಟ್ಟು ಮುಂದೆ ಕಂಟಿನ್ಯೂ ಮಾಡ್ಬೋದು. ಸರ್, ಇದು ಇಲ್ಲಿರಬೇಕು. ಅದು ಸೂರ್ಯನ ವಿಗ್ರಹ ಇಲ್ಲ. ಯಾಕಂದರೆ 1958 ಮುಂಚೆ ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ದಿಕ್ಕ ಇದ್ದಿಲ್ಲ ಇದಕ್ಕೆ. ಇವಾಗ ಸಾಯದ ಮೇಲೆ ಇದ್ರ ಎಲ್ಲರಿಗೂ ಗೊತ್ತಾಗಿದೆ. ಇಲ್ಲ ನಿಧಿ ಇರುತ್ತೆ, ಅದ್ರ ತಗೊಂಡ್ರೆ ಯಾರು ತಗೊಂಡು ಹೋದ್ರು, ಏನು ಮಾಡಿದ್ರು, ಯಾವುದೇ ರೀತಿಯಲ್ಲಿ ಪ್ರೂಫ್ ಇಲ್ಲ. ಜಸ್ಟ್ ಇಲ್ಲಿ ಓವಲ್ ಆಗಿ ವೃತ್ತಾಕೃ ಪೀಠ ಮಾತ್ರ ಒಳಗಡೆ ಉಳ್ಕೊಂಡಿದೆ ಮಾತ್ರ. ಗರ್ಭಗುಡಿ, ಸಭಾಮಂಟಪ, ಮುಖಮಂಟಪ. ಎಲ್ಲಿ ಒಂದು ಹೋಟೆಲ್ ಆಗಲಿ, ಒಂದು ಮನೆ ಆಗಲಿ, ಒಂದು ಟೆಂಪಲ್ ಆಗಲಿ, ಎಲ್ಲಿ ಫ್ರಂಟ್ ಆಫ್ ದಿ ಹೌಸ್ ಮುಂದುಗಡೆ ಮಾತ್ರ ಅತಿ ಹೆಚ್ಚು ಕಾರ್ವಿಂಗ್ಸ್ ಇರುತ್ತೆ, ಅಲ್ಲೇ ಬೇಡ. ಮುಂದೆ ಮಾತ್ರ ಕಾರ್ವಿಂಗ್ಸ್ ಇರುತ್ತೆ ನೋಡಿ. ಒಳಗಡೆ ಎಲ್ಲಿ ಕಾರ್ವಿಂಗ್ಸ್ ಇದೆ? ಎಲ್ಲ ಎವ್ರಿಥಿಂಗ್ ಇಸ್ ಪ್ಲೇನ್. ಒಂದು ನೋಡಿ 5 ಸ್ಟಾರ್ ಹೋಟೆಲ್ ಕೂಡ ಎಲ್ಲ ಡೆಕೋರೇಷನ್ ಫಸ್ಟ್ ಹಾಲಲ್ಲಿ ನಾವೆಲ್ಲ ಡೆಕೋರೇಷನ್ ಮಾಡ್ತೀವಿ. ಈ ಥರ ಶಿಲ್ಪಕಲೆ ಕೂಡ ಆಗಿನ ಪರಂಪರೆ ಹೇಗಿತ್ತು ಅಂದರೆ ನಾವು ತಿಳ್ಕೊಳ್ಳೋ ಮಾತ್ರ. ಈ ಕಡೆ ಎಲ್ಲ ಪ್ಲೇನ್ ಮಾತ್ರ. ಬನ್ನಿ ಇವೆಲ್ಲ ಸೋಫಾ ಕಕ್ಷಾಸನ. ಫಸ್ಟ್ ಲೆವೆಲ್ ಜನ ಇಲ್ಲಿ ಕೂತ್ಕೊಳ್ಳೋದು, ಸೆಕೆಂಡ್ ಲೆವೆಲ್ ಜನ ಆ ಕಡೆ ಕೂತ್ಕೊಳ್ಳೋದು. ಇವೆಲ್ಲ ಮ್ಯೂಸಿಕ್ಸು, ಡೈರೆಕ್ಷನ್ ಎಲ್ಲ ಬನ್ನಿ ಸ್ವಲ್ಪ ಅವಕಾಶ ಸರ್. ನೀರು ಈ ಬಾವಿಯನ್ನು ಕಟ್ಟಲಿಕ್ಕೆ ಉದ್ದೇಶ ಏನಿತ್ತು ಆಗಿನ ಕಾಲದಲ್ಲಿ ಅಂದರೆ ಅವಾಗೆಲ್ಲ ಶುದ್ಧ ನೀರಿನ ಘಟಕ, ಬಿಸ್ಲೇರಿ ವಾಟರು, ಈ ಎಲ್ಲ ಬೋರ್ವೆಲ್ಲು ಏನಿದ್ದಿಲ್ಲ. ಮಾನವನಿಗೆ ಮೂಲತವಾಗಿ ಕುಡಿಲಿಕ್ಕೆ ನೀರೇ ಬೇಕೇ ಬೇಕಾಗಿತ್ತು. ಹೀಗಾಗಿ ದೇವಾಲಯವನ್ನು ಕಟ್ಟೋದಕ್ಕಿಂತ ಮುಂಚೆನೇ ಚಾಲಕರು ಇದೇ ರೀತಿಯಲ್ಲಿ 7 ಬಾವಿಗಳನ್ನು ಕಟ್ಟಿರುವುದು. ಇದು ಸುಮಾರು ಒಂದು 52 ಫೀಟ್ ಇದೆ. ಅರ್ಧ ಭಾಗ ಮಾತ್ರ ಕಲ್ಲಿಂದ ಕಲ್ಲಿಗೆ ಮೇಲೆ ಬರುತ್ತೆ, ಒಳಗಡೆ ಅದೆಲ್ಲ ಒಂದೇ ಕಲ್ಲದು. ಒಂದು ಬಂಡೆನ ಕೊರಿತಾ ಒಳಗಡೆ ಹೋದಾಗ ನೀರಿನ ಮಧ್ಯಭಾಗದಲ್ಲಿ ಒಂದು 2-3 ದಿನಷ್ಟೇ ಕುಳಿತುಕೊಂಡು ನೀರು ತುಂಬ ಜಾಗ. ಅಂದರೆ ಮೇಲಿಂದ ಕೆಳಗಡೆ ಅದು ಹೀಗೆ ನ್ಯಾರೋ ಹೋಗುತ್ತೆ. ಈ ಥರ ಪ್ರತಿ ವರ್ಷ ನೀರು ಅಲ್ಲಿವರೆಗೆ ಬೇಕಾಯಿತು, B15ವರೆಗೂ. ಎಲ್ಲ ಮಳೆನೇ ಇಲ್ಲ. ಅಲ್ಲೆಲ್ಲ ರೈತರೆಲ್ಲ ಬೋರ್ವೆಲ್ ಹಾಕ್ಸಿದ್ದಾರೆ, ಅವರು ಮೋಟ್ರ್ ಆನ್ ಮಾಡಿಬಿಟ್ರೆ ನೀರೆಲ್ಲ ಅಂತರ್ಜಲ ನೀರೆಲ್ಲ ಆ ಕಡೆ ಹೋಗ್ತಿದೆ ಮಾತ್ರ. ಇಟ್ ಇಸ್ ಇವಾಗ ರೀಬಿಲ್ಟ್, ರೀಕನ್ ಮಾತ್ರ ಈ ಕಡೆ. ಸರ್, ಈ ಟೆಂಪಲ್ ಹೋಗಲಿಕ್ಕೆ ಡೋರ್ ಇದು ಇಲ್ಲಿ ಬರಲಿ ಕಡೆ. ಇದು ರಾಯಲ್ ಗೇಟ್, ಹೋಗಲಿಕ್ಕೆ ಬರಲಿಕ್ಕೆ ಇದು ಎಂಟ್ರೆನ್ಸ್ ಫ್ರಮ್ ದಟ್ ಟೆಂಪಲ್. ಆ ಕಡೆಗೆ 8 ವರ್ಷದಿಂದ ಗಾಳಿ ಮಳೆ ಬಿಸಿಲಿಗೆಲ್ಲ ಬೀಳ್ತಿತ್ತು. ಬೀಳೋದಕ್ಕಿಂತ ಮುಂಚಿತವಾಗಿ ಗೌರ್ಮೆಂಟ್ ಎಲ್ಲ ABCD ಅಂತ ನಂಬರ್ ಹಾಕ್ಕೊಂಡು ಎಲ್ಲ ಕಲರ್ನ ರಿಮೂವ್ ಮಾಡಿ ಇವು ಅದೇ ಸೇಮ್ ಪ್ಲೇಸಲ್ಲಿ ರೀಬಿಲ್ಟ್ ಆಗಿದೆ.
ಫಿಲ್ ಇಂದ ಬ್ಲಾಂಕ್ ಥರ. ಯಾವುದು ಕಲ್ಲಿನ ಮೇಗೆ ನಂಬರ್ ಇದೆ ನೋಡಿ ಅದು ಹಳೆ ಕಲ್ಲು, ಯಾವುದು ಕಲ್ಲಿನ ಮೇಗೆ ನಂಬರ್ ಇಲ್ಲ ಅದು ಹೊಸ ಕಲ್ಲು ಮಾತ್ರ. ಇವಾಗೆಲ್ಲ ಈ ಥರ ಅವರು ಗೌರ್ಮೆಂಟ್ದವರು ಜೀರ್ಣೋದ್ಧರವಾಗಿ ಮಾಡ್ಕೊಂಡಿದ್ರು ಮಾತ್ರ. ಇದು ಏನು ಆ ಟೆಂಪಲ್ ಹೋಗ್ಲಿ ದಾರಿ ಇದು ಮೇನ್ ಯಾವ ಡೈರೆಕ್ಷನ್ ಟೆಂಪಲ್ಗೆ ಅಷ್ಟೇ ಅಲ್ಲ, ಇಡೀ ಊರಿಗೆ ಎಲ್ಲ ಈ ಕಡೆ ಎಲ್ಲ ಟೆಂಪಲ್ ಈ ಕಡೆ ಮೇನು ಇದೆಲ್ಲ ನಮ್ಮ ಮೇನ್ ಗೇಟ್ ಅದಂತ ಹೇಳ್ತೀವಿ ಇದೆಲ್ಲ. ಅದು ಇವಾಗಾಗಿ ನಾವು ಮಾಡ್ಕೊಂಡಿದ್ವಿ ಗೇಟನ್ನು ಟಿಕೆಟಿಗೆ. ಇದು ಮೇನ್ ಎಂಟ್ರೆನ್ಸ್ ಹೆಬ್ಬಾಗಿಲಿದು ಟೆಂಪಲ್ಗೆ ಅಂತಲ್ಲ, ಮೇನ್ ಎಂಟ್ರೆನ್ಸ್. ಯಾವ ಡೈರೆಕ್ಷನ್ ಇದೆ? ಇದು ದಕ್ಷಿಣಕ್ಕೆ ಇದೆ, ಅದು ಉತ್ತರಕ್ಕೆ. ಹಾಂ ಸೇಮ್ ಪ್ಲೇಸಲ್ಲಿ ಸೌತ್ ಅಲ್ವಾ? ಸೌತ್ ನಾರ್ತ್ ಈಸ್ಟ್. ಮತ್ತು ಸೌತಿಗೆ ಬಾಗಿಲು ಇಡಲ್ಲ ಅಂತ ಹೇಳ್ತಾರಲ್ವ? ಇಲ್ಲ ಬಾಗಿಲಲ್ಲಿ ಇರೋದಿಲ್ಲ, ದ್ವಾರ ಮಂಟಪ ಇರುತ್ತೆ ಉತ್ತರಕ್ಕಿದೆ, ಅಲ್ಲಿ ಒಂದೇ ಕಡೆ ಇಲ್ಲ. ನಾರ್ತಿಗೆ ಇದೆ, ನೀವು ಅಲ್ಲಿ ನಿಂತು ನೋಡಿದಾಗ ನಾರ್ತಿಗೆ ಅಂತ ಅನಿಸ್ತು, ಇಲ್ಲಿ ಬಂದಾಗ ಸೌತ್ಗೆ ಅಂತ ಅಷ್ಟೇ. ಸರ್ ಅಲ್ಲಿ ಕೆಳಗಿಂದ ಇಲ್ಲಿ ನೋಡಿ ಹೇಗಿದೆ ಇತಿಹಾಸ, ಪುಟಾಗ ಶಿಲ್ಪಕಲಾ ಬದಲಾವಣೆ. 5ನೇ ಶತಮಾನ ಟೆಂಪಲ್ನಲ್ಲಿ ಮೇಲೆ ಗೋಪುರ ಶಿಖರ ಏನಿಲ್ಲ, ನೋ ರಾಮಾಯಣ. ಇಟ್ ಇಸ್ ಫಸ್ಟ್ ಆರ್ಕಿಟೆಕ್ಚರ್, ತುಂಬ ಸಿಂಪಲ್ ಆಗಿದೆ. ಅಲ್ಲಿಂದ ಈ ಕಡೆ ನೋಡಿ ಇದು ಸೌದರ್ನ್ ಸ್ಟೈಲ್ ಇದೆ, ದ್ರಾವಿಡಿಯನ್ ಆರ್ಕಿಟೆಕ್ಚರ್, ಒಂಥರ ಪಿರಮಿಡ್ ಸ್ಟೈಲ್ ಇದೆ. ಇಲ್ಲಿದೆ ಈ ಕಡೆ ಇಟ್ ಇಸ್ ಕಾಟೇಜ್ ಟೆಂಪಲ್, ವರಂಡ ಮುಖಮಂಟಪ, ಮಳೆ ನೀರು ಹೋಗಲಿಕ್ಕೆ ತುಂಬ ಸ್ಲೋಪಿಂಗ್ ರೂಪಲ್ಲೇ ಕಲ್ಕೊಂಡು ಒಂದು ಪರಿವಾರಲಿಕ್ಕೆ ಮನೆ ಹೇಗಿರಬೇಕು, ಇದು ಫ್ರಂಟಿಂಗ್ ಆಫ್ ದ ಹೌಸ್ ಥರ ಡಮ್ಮಿ. ಇಲ್ಲಿ ನೋಡಿ ಇದು 8ನೇ ಶತಮಾನದ್ದು ರೇಖಾ ನಾಗರ ಶಿಖರ ಮೇಲೆ ಟವರ್. ಇಸ್ ನಾರ್ತ್ ಇಂಡಿಯನ್, ಒರಿಸ್ಸಾ ಕೋಣಾರ್ಕ ಪೂರಿ ಜಗನ್. ಆದರೆ ಮೇಲಿಂದ ಕೆಳಗಡೆ ಇದು ಕಲ್ಲು ಬಿದ್ದು ಹೋಗಿದೆ. ಬಟ್ ಈ ಟೆಂಪಲ್ ಬೇಸ್ಮೆಂಟ್ ಹೇಗಿದೆ ರೌಂಡಲ್ಲಿ ನೋಡ್ಲಿಕ್ಕೆ ಯು ಆಕಾರವಿದೆ, ಗಜಪುಷ್ಟ ಆಕಾರವಾಗಿದೆ ಟೆಂಪಲ್ ಬೇಸ್ಮೆಂಟ್ ನೋಡಲಿಕ್ಕೆ. ನಾವೆಲ್ಲ ಆ ಕಡೆ ನಿಂತು ನೋಡಿಬಿಟ್ರೆ ಈ ದೇವಸ್ಥಾನ ಸೆಮಿ ಸರ್ಕಲ್ ಆರ್ಕಿಟೆಕ್ಚರ್, ಹಾಫ್ ಮೂನ್ ಹಾಫ್ ಸರ್ಕಲ್. ಇವಾಗೆಲ್ಲ ಇದನ್ನೆಲ್ಲ ಇಂಡಿಯನ್ ಪಾರ್ಲಿಮೆಂಟ್ ಹೋಲಿಕೆ ಮಾಡ್ತಾರೆ, ಸಂಸತ್ ಭವನ ಇದನ್ನು ನೋಡಿಕೊಂಡೆ ಅಲ್ಲಿ ಕಟ್ಟಿದ್ರು ಅಂತ ಹೇಳ್ತಾರೆ. ಇಲ್ಲ ಪಾರ್ಲಿಮೆಂಟ್ ಆರ್ಕಿಟೆಕ್ಚರ್ ಮಾತ್ರ. ಇಲ್ಲಿ ನೋಡಿ ಇದು ನಾಟ್ ಚಾಲುಕ್ಯನ್ ಟೆಂಪಲ್, ದಿಸ್ ಇಸ್ ನಾಟ್ ಎ ಚಾಲುಕ್ಯನ್ ಟೆಂಪಲ್. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಕಲ್ತ್ಕೊಂಡಿದ್ದು ಕಲ್ಯಾಣ ಚಾಲುಕ್ಯ ಟೆಂಪಲ್, ಕಲ್ಯಾಣ ಚಾಲುಕ್ಯರದು. ಇದು ನೋಡ್ಲಿಕ್ಕೆ ಒಂಥರ ಮುಸ್ಲಿಮ್ಸ್ ಇದು ಕಣೆ ಕಾಣುತ್ತೆ. ಅದರದ್ದು ಕುಂಭಮೇಳ, ಕುಂಭ ಆರ್ಕಿಟೆಕ್ಚರ್ ಅಂದರೆ ಬಿಂದಿಗೆ ಮೇಲೆ ಎಲೆಗಳನ್ನಿಟ್ಟು ಕುಂಬಿಡ್ತಾರೆ ಆ ಥರ ಟೆಂಪಲ್ ಮಾತ್ರ. ಇವಾಗ ರೀಬಿಲ್ಟ್ ಆಗಿದೆ, ಜೀರ್ಣೋದ್ಧಾರ ಆಗಿದೆ ಮಾತ್ರ ಈ ಕಡೆ. ಬಟ್ ಇದು ಫಿಕ್ಸ್ಡ್ ಇವೆಲ್ಲ ಇದು ಕೂಡ ಇದು ಗಾರ್ಡನ್ನು ಈ ರಸ್ತೆ ಒಂದು 5 ವರ್ಷಗಳಲ್ಲಿ ಆಗಿದೆ ಇದು ಅಷ್ಟೇ ಇವಾಗ. ಬಟ್ ಇನ್ನೂ ಕೂಡ ಕೆಲವೊಂದು ಅಲ್ಲೆಲ್ಲ ಮನೆಗಳು ಇವಾಗ ಕೂಡ ಕೆಲವೊಂದು ಹುಡುಗರೆಲ್ಲ ಕ್ರಿಕೆಟ್ ಆಡ್ತಿರ್ತಾವೆ, ಕೆಲವೊಂದು ದೊಡ್ಡವರು ಆರಾಮ್ ಊಟ ಮಾಡಿಕೊಂಡು ದೇವಸ್ಥಾನ ಮುಂದಗಡೆ ಆರಾಮ್ ಮಲ್ಕೊಂಡಿರ್ತಾರೆ. ದೇವಸ್ಥಾನ ಎಲ್ಲ ಅವಾಗೆಲ್ಲ ಏನಿತ್ತಂದರೆ 2011 ಮುಂಚೆ ದೇವಸ್ಥಾನ ಒಳಗಡೆ ಮನೆ, 2011 ನಂತರ ಕೆಲವೊಂದು ಅಗದಿ ಭಾರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಟೆಂಪಲ್ ಹತ್ರ ಮನೆಯನ್ನು ಸ್ವಲ್ಪ ಶಿಫ್ಟ್ ಮಾಡಿ ಸ್ವಲ್ಪ ಅಲ್ಲೆಲ್ಲ ಮನೆ ಹತ್ರದಲ್ಲಿ ಟೆಂಪಲ್ ಹತ್ರ ಮನೆಯೆಲ್ಲ ಉಳ್ಕೊಂಡಿದೆ ಇವಾಗೆಲ್ಲ. ಬಟ್ ಅದನ್ನೇ ಶಿಫ್ಟ್ ಮಾಡಬೇಕಂದ್ರೆ ಇಲ್ಲ ಇದು ಇಲ್ಲ, ಜಸ್ಟ್ ಆರ್ಟಿಕ್ಸ್ ಮಾತ್ರ ಕಂಬಗಳು. ಸರ್ ಇಲ್ಲಿ ನೋಡಿ ಡೋರೇ ಇಲ್ಲ ಇದಕ್ಕೆ. ಈ ಟೆಂಪಲ್ಗೆ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಒಟ್ಟಾರೆ 4 ದಿಕ್ಕಿನ ಅಭಿಮುಖವಾಗಿ ಮುಖಮಂಟಪ ಇಲ್ಲ. ಇದು ಮುಖಮಂಟಪ ಇದೆ, ಸೋಫಾ ಕಕ್ಷಾಸನ ಕುಳಿತುಕೊಳ್ಳಿಕ್ಕೆ ಒಂದು ಕಕ್ಷಾಸನ ಸೋಫಾ ಸೊಪ್ಪು ಏನೋ ಒಂದು ವ್ಯವಸ್ಥೆನೇ ಇಲ್ಲಿ ಮಾಡಿದ್ದಾರೆ. ಮುಖಮಂಟಪ ಈ ದೇವಸ್ಥಾನ ಒಳಗಡೆ ಮುಖಮಂಟಪ ಇಲ್ಲ. ಇಟ್ ಇಸ್ ಕಾಲ್ಡ್ ದಿಕೂಟ ಆರ್ಕಿಟೆಕ್ಚರ್. ಇದು ಕರ್ನಾಟಕ ಅಷ್ಟೇ ಅಲ್ಲ, ಇವಾಗ ಕರ್ನಾಟಕ ಮಹಾರಾಷ್ಟ್ರ ಆಗಿದ್ದು ಇವಾಗ. ದಕ್ಕನ್ ಪ್ಲ್ಯಾನ್ 2 ದಕ್ಷಿಣದಿಂದ ಭಾರತದಲ್ಲಿ ಇತಿಹಾಸ ಪುಟಗಳಲ್ಲಿ ಏಕೂಟ ಅಂದರೆ ಒಂದೇ ಗರ್ಭಗುಡಿ, ದಿಕೂಟ 2. ನೀವು ಇಲ್ಲಿಂದ 13 ಕಿಲೋಮೀಟರ್ ಪಟ್ಟದಕ್ಕೆ ಹೋದಾಗ ತ್ರಿಕೂಟ ಆರ್ಕಿಟೆಕ್ಚರ್, ಒಟ್ಟು 3 ಗರ್ಭಗುಡಿ ಇರುತ್ತೆ. ಅದೇ ನೀವು ಬೇಲೂರಲ್ಲಿ ಬಿಡೋಣ ಪಂಚಕೂಟ ಥರ ಬರುತ್ತೆ. ಇದು ದಿಕೂಟ ಆರ್ಕಿಟೆಕ್ಚರ್, 2 ಕಡೆ ಗರ್ಭಗುಡಿ ಮಾತ್ರ, ಒಂದು ಈ ಕಡೆ ಇದೆ ಒಂದು ಆ ಕಡೆ. ಸ್ವಲ್ಪ ತಲೆ ಬಾಗಿಸು ಸೌಕರ್ಯ ಬಂದಿರಲಿ ನಿಧಾನ. ಸ್ವಲ್ಪ ಅವಕಾಶ. ಎಸ್ ನೋಡಿ, ಇದೊಂದು ಗರ್ಭಗುಡಿ ಇದೆ, ಅಪೋಸಿಟ್ ಮತ್ತೊಂದು ಗರ್ಭಗೃಹ, ಮಧ್ಯಭಾಗದಲ್ಲಿ ಇದು 4 ಕಂಬಗಳ ಮೇಲೆ ಸಭಾಮಂಟಪ ಇದೆ. ಬಟ್ ಈ ಸಭಾಮಂಟಪದ ಬಾಗಿಲು ದಕ್ಷಿಣಕ್ಕಿದೆ, ಆದರೆ ಯಾವುದೇ ದೇವಸ್ಥಾನ ದಕ್ಷಿಣಕ್ಕೆ ಬಾಗಿಲು ಇಡುವುದಿಲ್ಲ, ಎಲ್ಲ ಬಾಗಿಲುಗಳು ಪೂರ್ವ ಉತ್ತರಕ್ಕೆ ಇರುತ್ತೆ. ಬಟ್ ಐವಳೆ ವಾಸ್ತುಶಿಲ್ಪ ಕಲೆಗಳ ಪ್ರಿಯೌಷಧ, ಹೀಗಾಗಿ ಇಲ್ಲಿ ದಕ್ಷಿಣ ಬಾಗಿಲಿದ್ರು ಕೂಡ ಒಂದು ಎನರ್ಜಿ ಗಾಳಿ ಬರಲಿಕ್ಕೆ ಸಿಂಪಲ್ ಆಗಿ ಉತ್ತರಕ್ಕೊಂದು ಕಿಟಕಿ ಬಿಟ್ಟರು. ಅಂದರೆ ದಕ್ಷಿಣ ಬಾಗಿಲು ಬಂದಾಗ ಉತ್ತರಕ್ಕಾಗಲಿ ಪೂರ್ವಕ್ಕಾಗಲಿ ಒಂದು ಬಾಗಿಲು ಕಿಟಕಿ ಮತ್ತೊಂದು ಏನಾದರೂ ಓಪನ್ ಆಗಿರಬೇಕು ಅಂತ ತೋರಿಸ್ಕೊಟ್ರು ಮಾತ್ರ. ಬಟ್ ಇದಕ್ಕೆ 200 ವರ್ಷಗಳಿಂದ ಇದಕ್ಕೆ ಬಾರ್ಬಾರು ಅದು ಏನೋ ಏರ್ಕಟ್ಟಿವ್ ಫ್ಯಾಮಿಲಿ ಒಳಗಡೆ ವಾಸವಾಗಿತ್ತು. ಇಟ್ಸ್ ಗಾಡ್ ಭಾಗ ಇನ್ನೂ ಈ ಫ್ಯಾಮಿಲಿ ಇನ್ನೂ ಇದೆ ಅಲ್ಲಿ ಗೌರ್ಮೆಂಟ್ ಸ್ಕೂಲಿಂದ ಕಡೆ. ಅವ್ರು ಯಾರೋ ಫ್ರೆಂಡ್ ಬಂದರೆ ಸರ್ ನಮ್ಮ ಮನೆ ಅಂತ ಅವ್ರು ಹೇಳ್ತಾರೆ. ಬಟ್ ಇಟ್ ಇಸ್ ನಾಟ್ ಎ ಬಾರ್ಬರ್ ಟೆಂಪಲ್, ವಿಷ್ಣು ಟೆಂಪಲ್ ಮಾತ್ರ. ಬನ್ನಿ ಸರ್.
ಇದು ವಿಷ್ಣು ಟೆಂಪಲ್ ವಿಷ್ಣು ಟೆಂಪಲ್. ಈ ಕಡೆ ಲಕ್ಷ್ಮಿ, ವಿಷ್ಣು ಆ್ಯಂಡ್ ಲಕ್ಷ್ಮಿ. ಇದೆಲ್ಲ ಒಂದು ಕಂಬ ಹೇಗಿದೆ. ಇಲ್ಲ 1 2 3 4 5 ಇದು ಕೆಳಗೆ ಬೇರೆ ಬೇರೆ ಕಲ್ಲು. ನೀವು ಬೇಲೂರಲ್ಲಿ ಬೆಳೆದಿದೆ ಒಂದು ಪೀಸ್ ಮೊನೋಲಿಥಿಕ್ ಸ್ಟೋನ್ ಅಂತ. ಇದೆಲ್ಲ ಬೇರೆ ಬೇರೆ ಇದೆಲ್ಲ ಬೇರೆ ಬೇರೆ ಪೀಸಸ್ ಇದೆ. ಪೀಸ್ ಸ್ವಲ್ಪ ಇಲ್ಲಿ ಬನ್ನಿ ಬನ್ನಿ. ಇಲ್ಲಿ ನೋಡಿ, ಶಿಖರದ ಮೇಲೆ ಶಿಖರ ಬರೋದಿಲ್ಲ ಯಾವಾಗಲೂ. ತಲೆ ಮೇಲೆ ಶಿಖರ ತಲೆ ಇದ್ದಂಗೆ, ತಲೆ ಮೇಲೆ ತಲೆ ಬರೋದಿಲ್ಲ, 2 ತಲೆ ಬರುತ್ತೆ ಅಕ್ಕಕ್ಕೆ ಪಕ್ಕಕ್ಕೆ ಈ ಥರ ಶಿಖರಗಳು. ಇಲ್ಲಿ ಹೀಗಿದೆ. ಇಲ್ಲಿ ನೋಡಿ ಬರ್ಬೋದು, ಅಲ್ಲೇ ಬರ್ಬೋದು. ಮಂಟಪದ ಮೇಲೆ ಮಂಟಪ ಇದೆ. ತೆಂಗಿನ ಮರ ಥರ ಕಟ್ಟಿಗೆ ಅಲ್ಲ, ಕಲ್ಲುಗಳು, ಕಲ್ಲಿಂದ ಕಲ್ಲು ಸ್ಲಾಪ್ ಹಾಕಿದ್ರೆ 2 ಕಲ್ಲುಗಳ ಮೇಲೆ ಗ್ಯಾಪ್ ಬರಲೇಬೇಕಲ್ಲ ಜಾಯಿಂಟು. ಆ ಜಾಯಿಂಟ್ ಓಪನ್ ಆಗಿ ನೀರು ಹೋಗುತ್ತೆ. ನೀರು ಹೋಗಬಾರ್ದು ಅಂತೇಳಿ 1500 ವರ್ಷದ ಗ್ಯಾಪನ್ನು ಫಿಲಪ್ ಮಾಡ್ಕೊಂಡ್ರು. ಅದನ್ನ ನೋಡ್ಕೊಂಡೆ ಇಲ್ಲಿ ನೋಡಿ ಗೌರ್ಮೆಂಟ್ ಇಲ್ಲಿ ಮೇಲೆ ಗೌರ್ಮೆಂಟ್ ವುಡ್ ಕಟ್ಟರು ಸ್ಟೋನ್ ಕಟ್ಟರು ಅದು 1500 ವರ್ಷದಿಂದ ಒಂದು ನ್ಯಾಚುರಲಿ ಒಂದು ಕಟ್ಟಿಗೆ ಥರ ಮಾಡ್ಕೊಂಡ್ರು. ತೆಂಗಿನ ಶಿಖರ ಅಂತ ಏನು? ಇದು ಗೋಪುರ, ಇಲ್ಲೆಲ್ಲ ಶಿಖರ ಇದೆಲ್ಲ, ಮೇಲೆ ಶಿಖರ, ಇದು ಗರ್ಭಗುಡಿ, ಮೇಲೆ ಶಿಖರ, ಅದು ಮಂಟಪ, ಮತ್ತೊಂದು ಮಂಟಪ. ಅಂದ್ರೆ ಅವಾಗೆಲ್ಲ ಈ 5ನೇ ಶತಮಾನಕ್ಕಿಂತ ಮುಂಚೆ ಈ ಆಲಿಮಿಡಿ ಶಾಸನ ಇದ್ದಿಲ್ಲ, ಕನ್ನಡನೇ ಇದ್ದಿಲ್ಲ. ಬ್ರಾಹ್ಮಿ ಲಿಪಿ, ಪಾಲಿ ಲ್ಯಾಂಗ್ವೇಜು, ಸಂಸ್ಕೃತ ಭಾಷೆ, ಲಿಪಿಗಳ ವಿಕಾಸನೆ. ಅದೇ ಥರ ಒಂದು ಭಾರತ ದೇಶದ ಒಂದು ಲಿಪಿಗಳ ವಿಕಾಸನೆ, ದೇವಾಲಯಗಳ ವಿಕಾಸನೆ, ಬದಲಾವಣೆ ಆಗುತ್ತೆ ಎಲ್ಲ. ಇದಕ್ಕಿಂತ ಮುಂಚೆ ಈ ಗುಪ್ತರ ಫೀಲ್ಡಲ್ಲೆಲ್ಲ ಜೈನ ಬುದ್ಧ ಟೆಂಪಲ್ ಇದ್ದು, ಇದು ಹಿಂದೂ ದೇವಾಲಯಗಳ ಉಗಮ ಸ್ಥಳ ಐಹೊಳೆ. ಹಾಗಾಗಿ ಭಾರತ ದೇಶದ ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪ ತೊಟ್ಟಿಲು. ಈ ತೊಟ್ಟಿಲಲ್ಲಿ ಟೆಂಪಲನ್ನು ಹೇಗೆ ನೋಡಿ, ಇಲ್ಲಿ ನೋಡಿ ಈ ಥರ ಹೇಗೆ ಕಲಿಬೇಕು, ಹೇಗೆ ಕಲ್ತ್ಕೊಂಡು ನೋಡಿ, ಇಸ್ ಲರ್ನಿಂಗ್ ಆಫ್ ಆರ್ಟಿಕ್ಟ್ಸ್. ಈ ಥರ ಅಧ್ಯಯನ ಮಾಡಿ ಫಸ್ಟ್ ಟೆಂಪಲ್ ಅಂದರೆ ಆ ದೇವಸ್ಥಾನ ಐಹೊಳೆಯ ಮೊದಲನೇ ದೇವಾಲಯ. ಮೇಲೆ ಶಿಖರ ಇಲ್ಲ, ಗೋಪುರ ಏನಿಲ್ಲ, ಸಿಂಪಲ್ ಆಫ್ ಆರ್ಟಿಕ್ಟ್ಸರು. ಈ ಥರ 8-10 ವರ್ಷ ಕಟ್ಟಿ ಕೊನೆಗೆ ಇಂಜಿನಿಯರ್ಗಳು ಹೋಗಬೇಕು. ಅವರಿಗೆ ಶಿಲ್ಪಿಗಳಿಗೆ ಹಸುಗಳನ್ನು ದಾನ ಕೊಟ್ಟಂಥ ಹೆಸರುಗಳನ್ನು ಆ ಕಂಬದ ಬರೆದಿದ್ದಾರೆ. ಗೋಶಾಸನ ಅಂತ ಇವೆಲ್ಲ 2003 ಲೋಕಲ್ ಹುಡುಗರಿಗೆಲ್ಲ ಇವು ಕ್ರಿಕೆಟ್ ಸ್ಟಂಪ್ ಆಗಿದ್ದೆಲ್ಲ ಇವು. ಯಾಕಂದ್ರೆ ಅವೆಲ್ಲ ಇದು ಕಂಪೌಂಡ್ ಇದ್ದಿಲ್ಲ ಮುಂದಲ್ದು. ಸಾಯಂಕಾಲ 5 ಗಂಟೆ ಆಗಿಬಿಟ್ರೆ ಎಲ್ಲ ಬರೋದು, ಆಟ ಆಡೋದು ಎಲ್ಲ ಭಾಳ ಇದಾಗಿಬಿಟ್ಟಿಲ್ಲ. ಎಲ್ಲ ನೋಡಿ, ಎಲ್ಲ ಪದರ ಲೇಯರ್ಸ್ ನೋಡಿ. ಸ್ಕ್ರಿಪ್ಟ್ ಹೇಗಿದೆ, ಹಳೆಗನ್ನಡ ಲಿಪಿ ಕಾಣೋಣ, ಸ್ವಲ್ಪ ಕಾಣುತ್ತೆ ನೋಡಿ, ಒಂದು ಸ್ವಲ್ಪ ಎಲ್ಲ ಇಲ್ಲೆಲ್ಲ ಕಾಣ್ತದೆ. ಕನ್ನಡ, ಓಲ್ಡ್ ಕನ್ನಡ, ಅದನ್ನು ಫಿಲ್ಟರ್ ಮಾಡಿ ಮಿಡಲ್ ಕನ್ನಡ, ಅದನ್ನು ಫಿಲ್ಟರ್ ಮಾಡಿ ನ್ಯೂ ಕನ್ನಡ, 3 ಸ್ಟೇಜಸ್. ಆಮೇಲೆ ಇನ್ಸೈಡ್ because they wanted to show the transparency about his administration. Nothing will be secret, like a mirror image. And then the wheel, the movement of the light, the V-cycle of the light. Then the shell, the symbol of the bell. And then the Bible. Certainly, this is second old temple in Aivale. Lingam is there, Shiva Lingam is there. Granite color, Shiva, Bhadra and Veerbhadra, ದ್ವಾರಪಾಲಕರು. ಜಯ ವಿಜಯ ವಿಷ್ಣುನಿಗೆ ಇರ್ತಾರೆ. ಇವರಿಗೆ ವಾಹನ ಇಲ್ಲಿ ನಂದಿ ಇದೆ, ಇದು ಒಂದೇ ಕಲ್ಲು. ಇಷ್ಟೆಲ್ಲ ವಿಗ್ರಹಗಳು ಕೂಡ ಶಿವನಿಗೆ 108 ಹೆಸರಲ್ಲಿ ವಿರೂಪಾಕ್ಷ, ಮಲ್ಲಿಕಾರ್ಜುನ ಏನೋ ಹೆಸರು ಬರೀಬೋದಿತ್ತು. ಬಟ್ ಈ ದೇವಸ್ಥಾನಕ್ಕೆ ಹೆಸರು ಏನು ಕೊಟ್ಟರು ಅಂದರೆ ಲಾರ್ಡ್ ಖಾನ್ ಟೆಂಪಲ್. ನಂತರ ಅಮೀರ್ ಖಾನ್, ಸಲ್ಮಾನ್ ಖಾನ್ ಹತ್ರ ಒಬ್ಬ ಲಾರ್ಡ್ ಖಾನು ಮುಸ್ಲಿಮ್ಸ್ ಈ ದೇವಸ್ಥಾನ ಒಳಗಡೆ ವಾಸವಾಗಿದ್ದರಿಂದ ಅವರು ಅಂಗ್ರೇಜ್ದವರು ಇದಕ್ಕೆ ಬಂದು ಲಾರ್ಡ್ ಖಾನ್ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ. ಇನ್ನೂ ಅದೇ ಹೆಸರಿದೆ ಇವಾಗ, ಲಾರ್ಡ್ ಖಾನ್ ದೇವಾಲಯ ಅಂತೇಳಿ, ಲಾರ್ಡ್ ಖಾನ್ ಗುಡಿ ಅಂತೇಳಿ. ಆದರೆ ಈ ದೇವಸ್ಥಾನ ಲಾರ್ಡ್ ಖಾನ್ ಟೆಂಪಲ್ ಅಲ್ಲ, ಇದು ದೊಡ್ಡ ಶೈವ ಧರ್ಮಕ್ಕೆ ಸಂಬಂಧಪಟ್ಟಂಥ ದೊಡ್ಡ ಕಲ್ಯಾಣ ಮಂಟಪ. ಮದುವೆ ಸಭೆ ಮೀಟಿಂಗ್ ಮಾಡುವ ಅವಾಗೆಲ್ಲ ಕರೆಂಟ್ ಇದ್ದಿಲ್ಲ. ಇಲ್ಲಿ ನೋಡಿ, ದಕ್ಷಿಣಕ್ಕೆ ಹೇಗೆ ಥರ ಕಿಟಕಿದೆ, ಅದೇ ರೀತಿ ಅಪೋಸಿಟಲ್ಲಿ ಈ ಕಡೆ ಉತ್ತರಕ್ಕೆ ಕಿಟಕಿದೆ, ದಕ್ಷಿಣ ಉತ್ತರ ಎಲ್ಲ ಜಾಲಂದ್ರೆ ಇದೆ ನೋಡಿ. ಇಲ್ಲಿಂದ ಒಂದೇ ಕಲ್ಲು, ದಿಸ್ ಇಸ್ ಸಿಂಗಲ್ ಪೀಸ್, ಒಂದೇ ಬಂಡೆ. ಈ ಥರ ಕಲ್ಲಿನ ಮೇಲೆ ರಾಮಾಯಣ ಮಹಾಭಾರತ ಏನಿಲ್ಲ. ಯಾಕಂದರೆ ಪ್ರಪ್ರಥಮವಾಗಿ ಹಿಂದೂ ದೇವಾಲಯ ಉಗಮದ ಸ್ಥಳ ಅಂದರೆ ಫಸ್ಟ್ ಐಹೊಳೆ, ಬಿಗಿನಿಂಗ್ ಸ್ಟೇಜ್ಗಳು. ಹೀಗಾಗಿ ಐಹೊಳೆ ಪ್ರೈಮರಿ ಸ್ಕೂಲ್ ಆಗುತ್ತೆ. ಬದಾಮಿ 6ನೇ ಶತಮಾನ ಅದು ಹೈಸ್ಕೂಲ್ ಅಂತ ಹೋಗುತ್ತೆ. ಪಟ್ಟದಕಲ್ಲು ಕಾಲೇಜ್ ಅಂತ ಹೋಗುತ್ತೆ 7ನೇ ಶತಮಾನ, ವಿಶ್ವ ಪರಂಪರೆ ಸ್ಥಳ. ಅದೇ ನೀವು ಬೇಲೂರು ಹಳೆಬೀಡು ಹಂಪಿ ನೋಡಿದ್ರೆ ಅವೆಲ್ಲ ಡಿಗ್ರಿ ಅಂತ ಹೋಗ್ಬಿಡ್ತವೆ. ಅಂದರೆ ಶತಮಾನ ಕೆಳಗಿಂದ ಮೇಲೆ ಹೇಗೆ ಹೋಗುತ್ತೆ, ಈ ಇತಿಹಾಸ, ರಾಜಕೀಯ, ಪೊಲಿಟಿಕಲ್ ಆಗಿ ಶಿಲ್ಪ ಎಲ್ಲರೂ ಇಂಪ್ರೂವ್ಮೆಂಟ್ ಆಗ್ತಾ ಮೇಲ್ಮಟ್ಟಿಗೆ ಹೋಗಿದ್ದಾವೆ. ಇಲ್ಲಿ ಸ್ಟಡಿ ಮಾಡೋದು ಮಾತ್ರ. ಇಲ್ಲಿ ನೋಡಿ, ಎಲ್ಲ ಮುಖ ಕಾಲು ಎಲ್ಲ ಭಿನ್ನವಾಗಿದೆ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋದು. ಬಟ್ ಮೇಲಿದೆ ಆದಿಶೇಷ, ಶೇಷನಾಗ, ಸ್ನೇಕ್. They couple there like in this position.
And after the sunset, stay like this. And happy and sad, it is two faces of one. This is a sad thing, but this is a happy thing. ಇಲ್ಲಿ ಚಾಲುಕ್ಯರ ಒಂದು ಫಸ್ಟ್ ಆದಂಥ ಒಂದು ಕ್ಯಾಪಿಟಲ್ ಸಿಟಿ ಇಟ್ ಇಸ್ ಎ ಅರ್ಲಿ ಕ್ಯಾಪಿಟಲ್ ಸಿಟಿ ಚಾಲುಕ್ಯರಿಗೆ. ಹೀಗಾಗಿ ಇವರ ರಾಜ್ಯ ಮುದ್ರೆ ಇದು ವರಹ, ಇದು ಶಂಖ ಚಕ್ರ, ಮಿರರ್ ಅಂದರೆ ಟ್ರಾನ್ಸ್ಪರೆನ್ಸಿ, ಅಡ್ಮಿನಿಸ್ಟ್ರೇಷನ್ ಅವರ ಪಾರದರ್ಶಕತೆ ಹೇಗಿತ್ತು ಅಂದ್ರೆ ಇದು ಅರ್ಥಿಸುತ್ತೆ. ಅವಾಗೆಲ್ಲ ಏರ್ ಕಂಡೀಷನು, ಎ ಸಿ, ಫ್ಯಾನ್ ಇದ್ದಿಲ್ಲ. ಛತ್ರ ಚಾಮರ ಇಸ್ ರಾಯಲ್ ಅಂಬ್ರೆಲಾ, ರಾಯಲ್ ಅಂಬ್ರೆಲಾ, ಛತ್ರ ಚಾಮರ. ಇಲ್ಲಿ ಬನ್ನಿ, ಈ ಕಡೆ ನೋಡಿ ಯೋಗಾಸನ ಹೇಗಿದೆ, ಯೋಗ, ಶಿರ್ಷಾಸನ ಭಂಗಿ, ಯೋಗ, ಯೋಗಾಸನ. ಇದು ಕಲ್ಲಿನ ಏನೇ ಸ್ಟೋನ್ ಲ್ಯಾಡರ್. ಈಗ ಒಂದು 5-6 ವರ್ಷದಲ್ಲಿ ರಸ್ತೆಯೆಲ್ಲ ಕ್ಲೋಸ್ ಮಾಡ್ಕೊಂಡಿವಿ. ಯಾಕಂದ್ರೆಲ್ಲ ಸಣ್ಣ ಸಣ್ಣ ಹುಡುಗರೆಲ್ಲ ಮೇಲೆ ಹತ್ತೋದು, ಬಹಳ ಗಲಾಟೆ ಮಾಡೋದು, ಇದೆಲ್ಲ ಇವಾಗ ಬಂದಾಗಿದೆ ಲ್ಯಾಡರ್. ಇಲ್ಲಿ ನೋಡಿ, ಈ ಕಡೆ ಬನ್ನಿ, ಜೀವನವೇ ಒಂದು ಸಮರಸ, ಜೀವನವೇ ಒಂದು ವಿರಸ. ಇದು ಸಮರ ಜೀವನ. ಎಷ್ಟೇ ಸಮರಸ ಇರಲಿ, ಮಕ್ಕಳನ್ನು ಜಗಳ ಮಾಡಬಾರ್ದು, ವಿರಸದ ಕುಟುಂಬ ಹೇಗಿತ್ತು. ಈ ಕಡೆ ಸಮರಸ ಜೀವನ ಹೇಗಿದೆ, ಹ್ಯಾಪಿ ಫ್ಯಾಮಿಲಿ ಇದೆ. ಒಂದು ಘಟನೆಗಳು ಹೇಗೆ ಜೀವನದಲ್ಲಿ ನಡೀತಾ ಇತ್ತು ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ರು ಮಾತ್ರ. ಈ ಕಡೆ ಬಟ್ ಇದು ಕೂಡ ನಾವೇನು ದುರ್ಗಾ ಟೆಂಪಲಲ್ಲಿ ಅದೇ ಥರ ಇದು ಕೂಡ ಸುರಾಪಾನದ ಸೇವನೆ. ಓಪನ್ ದ ಕ್ಲಾತ್ ನೆಗೆಟೆಡ್. ಅಷ್ಟು ನೋಡಿ ಹೇಗೆ ಬ್ಯಾಲೆನ್ಸ್ ಹೇಗೆ ನೋಡಿ. ಈ ಥರ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ರೋಡ್ ಮಾರ್ಕ್ ಇರ್ತಾರೆ, ಲೆಫ್ಟಿಗೆ ತೊಗೊಳ್ಳಿ, ರೈಟಿಗೆ ತೊಗೊಳ್ಳಿ ಅಂತೇಳಿ. ಈ ಥರ ಎಚ್ಚರ ಫಲಗಳು ಈ ಥರ ಮಾಡಿಕೊಂಡು ದೇವಸ್ಥಾನ ಒಳಗಡೆ ಹೋಗಬಾರ್ದು ಅನ್ನೋ ಥರ ರೀತಿಯಲ್ಲಿ. ಈಗ ಬಂದಿದ್ದೀರಾ? ಸರಲ್ಲಿ ಒಂದು ಶತಮಾನಕ್ಕೆ ಇಡೀ ಇತಿಹಾಸನ ಬದಲಾಗುತ್ತೆ, ಜನರೇಷನ್ ಚೇಂಜ್ ಆಗಿಬಿಡುತ್ತೆ. ಈ ಟೆಂಪಲಲ್ಲಿ ಒಳಗಡೆ ಯಾವುದು ಕೆತ್ತನೆ ಇಲ್ಲ, ಇಟ್ ಇಸ್ ವೆರಿ ನಾರ್ಮಲ್ ಆಫ್ ಆರ್ಕಿಟೆಕ್ಚರ್. ಇಲ್ಲಿ ನೋಡಿ ಮೇಲೆ ಮಂಟಪದ ಮೇಲೆ ಮತ್ತೊಂದು ಮಂಟಪ ಇದೆ, ಸ್ವಲ್ಪ ವ್ಯತ್ಯಾಸ. ಈ ಕಡೆ ಬನ್ನಿ, ಸೌದರ್ನ್ ಸ್ಟೈಲು, ದ್ರಾವಿಡಿಯನ್ ಶಿಲ್ಪಕಲಾ ಅಪೂರ್ಣವಾಗಿದೆ. 7th ಕಾಟೇಜ್ ಟೆಂಪಲ್ ಸ್ಲೋಪಿಂಗ್ ರೂಪ ಇದೆ. 8th ತುಂಬ ಕಾರ್ವಿಂಗ್ಸ್. ಶತಮಾನ ಇಲ್ಲಿಂದ ಹೇಗೆ ಹೋಗುತ್ತೆ, ಈ ಪ್ಲಾಟ್ಫಾರ್ಮ್ ಎಲ್ಲ ಹೀಗೆ ಮೇಲೆ ಹೋಗಿದೆ. ಒಂದೊಂದು ಟೆಂಪಲ್ ಎಲ್ಲ ಈ ಥರ ಇಂಪ್ರೂವ್ಮೆಂಟ್ ಮಾಡ್ತಾ ಟಾಪ್ ಇದೆ. ಡೆವಲಪ್ಮೆಂಟ್ ಆಫ್ ಚಾಲುಕ್ಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇಯರ್. ಥ್ಯಾಂಕ್ ಯು. ಸ್ವಲ್ಪ ಸೈಡ್ ಬನ್ನಿ. ಸೂರ್ಯ ಇಲ್ಲಿ ನೋಡಿ, ಸೂರ್ಯನ 2 ಕೈಯಲ್ಲಿ ಕಮಲದ ಹೂವಿದೆ. ಸೂರ್ಯನ 2 ಕೈಯಲ್ಲಿ ಕಮಲದ ಹೂ ಇಸ್ ಅ ಫ್ಲವರ್. ಸೂರ್ಯನ್ ಗೌಡ, ಸನ್ ಗೌಡ, ಫ್ಲವರ್. ಇದು ನವಗ್ರಹಗಳು ನೋಡಿ ಹೇಗಿದೆ, 9 ಪ್ಲಾನೆಟ್ಸ್. ಇಟ್ಸ್ ಪ್ರಭಾವಳಿ ನವಗ್ರಹಗಳು. ಸಿ ಉಷಾ ಇಸ್ ಮಾರ್ನಿಂಗ್, ಸಂಧ್ಯಾ ಇಸ್ ಸನ್ಸೆಟ್. ಇವ್ರು ಹೆಂತಿದಾರ ಇಲ್ಲ, ಛಾಯಾ ಅಪೋಸಿಟ್. ಇಲ್ಲಿ 7 ಕುದುರೆಗಳು, 7 days, 7 ಕಲರ್ಸ್. ಬಟ್ ಈ ವಿಗ್ರಹ ಟೆಂಪಲ್ ಅಲ್ಲ ಅಂತ ಹೇಳ್ತಾರೆ ಇತಿಹಾಸಗಳ ಪ್ರಕಾರ. ದುರ್ಗಾ ಟೆಂಪಲ್ ಅಂದರೆ ಸಣ್ಣ ಟೆಂಪಲ್. ಯಾರೋ ಮುಸ್ಲಿಮ್ಸು ಅಥವಾ ಇಂಗ್ಲೀಷ್ನವರು ಲೋಕಲ್ ಜನ ಕಟ್ ಮಾಡಿಕೊಂಡು ಈ 1958 ಮುಂಚೆನೇ ಈ ಲೋಕಲ್ ಜನ ಇಲ್ಲಿ ತಂದು ಇಟ್ಟಿರ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ನೋಡಿ, ಅದಕ್ಕೂ ಮ್ಯಾಚಿಂಗ್ ಆಗ್ತಾ ಇಲ್ಲ. ರೂಮ್ ಭಾಳ ಚಿಕ್ಕದಾಗಿದೆ ಅದು. ಈ ನಮ್ಮ ನೆಲಕುದ್ರೆ ಇದು. ಯಾಕಂದ್ರೆ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಲಿಕ್ಕೆ ಈ ಲೆವೆಲ್ ಇರಬೇಕು ಆ್ಯಕ್ಚುಲಿ. ಟೆಂಪಲ್ ಬೇರೆ, ವಿಗ್ರಹ ಬೇರೆ. ಪೀಠ ಕೂಡ ಕಟ್ಟಾಗಿದೆಲ್ಲ. ಶೈವ ಟೆಂಪಲ್ ಮಾತ್ರ ಇದೆ ಕಡೆ. ಬಟ್ ಇಲ್ಲೇನು ಮಾರ್ಕ್ಸ್ ಎಲ್ಲ ಹೊಡೆದಿದ್ದಾರಲ್ಲ, ಏನೆಲ್ಲ ಒಂದು 20-30 ವರ್ಷ ಏನಾಗಿದೆ ಆಗಿಬಿಡ್ದೆ ಅಲ್ಲ ಈ ಕಡೆ. ತುಂಬ ಒಳ್ಳೆ ಕ್ವಾಲಿಟಿ ಕಲರ್. ಈ ಕಡೆ ಇಲ್ಲಿ ನೋಡಿ ಸರ್ ಮೇಲೆ, ಸರ್ ಇದು ಪದ್ಮಾಸನ ಸರ್ ಮೇಲೆ. ಶಿವ ಮೇಲೆ ಪದ್ಮಾಸನ ಮೇಲೆಗಡೆ ಮೇಲೆ. ಹಾಂ, ಬೇರೆ ಪದ್ಮಾಸನ ಅಂದರೆ ಕುಳಿದ ಸ್ಟೈಲ್ ಭಂಗಿ. ಶಿವ ಕಟ್ಟಾಗಿದೆ. ಯಾಕಂದ್ರೆ 7ರಿಂದ ಅರ್ಧ ಗಂಟೆ ಮಳೆ ಬಂದ್ಬಿಟ್ರೆ 1 ಗಂಟೆವರೆಗೂ ಮಳೆ ಬಂದರೂ ಮರದ ಹಣೆ ನಿಲ್ಲಲ್ಲ ಅಂತ ಹೇಳ್ತಿಲ್ಲ. ಆ ಥರ ಕಲ್ಲಿನ ನೀರು ಹಣೆಯಲ್ಲಿ ಬೀಳ್ತಾ ಇರುತ್ತೆ. ಶಿಥಿಲೀಕರಣ ಇವಾಗೆಲ್ಲ ಗೌರ್ಮೆಂಟ್ ಎಲ್ಲ ಒಳ್ಳೆ ಮೇಲೆ ಎಲ್ಲ ಫ್ಯಾಚರ್ಗೆಲ್ಲ ತುಂಬ ಒಳ್ಳೆ ಕೆಲಸ ಮಾಡಿ ಕೂಡ ಪ್ರಾಕೃತಿ ಮುಂದೆ ಯಾವುದು ನಿಲ್ಲಲ್ಲ.
ನಮಗೋಸ್ಕರ ಅದು ಅಡಾಪ್ಟ್ ಆಗಲ್ಲ, ಅದಕ್ಕೋಸ್ಕರ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ನೋಡಿ ಎಲ್ಲದು ಬಿದ್ದೋಗಿದೆ ಮಾತ್ರ. ಇದು ಗರುಡ ನೀಟಲ್ಲ ಅದೇ ಎಲ್ಲ ಹಾವಿರೋದು. ಹೌದು, ಎನಿಮಿ ಸ್ನೇಕ್ ಅಂಡ್ ಗರುಡ ಹೊಸದಾಗಿ ಮಾಡಿದ್ರು. ಎಲ್ಲ ಇವಾಗ ಇದು ನೋಡಿ ಬ್ಯಾಕ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇವಾಗ ಮಾತ್ರ. ಹಳೆಗನ್ನಡ ಲಿಪಿ, ಲಿಪಿ ಹಳೆಗನ್ನಡ, ಭಾಷೆ ಬೇರೆ, ಸಂಸ್ಕೃತ ಭಾಷೆ, ಕೆಲವೊಂದು ದಾನ ಧರ್ಮ ಪ್ರೆಸೆಂಟೇಷನ್ನು, ಉಡುಗೊರೆ, ಇತಿಹಾಸಕ್ಕೆ ತಾಯಿಯರಂದರೆ ಇದೇ ರೆಕಾರ್ಡ್ಸ್, ಶಿಲಾಶಾಸ್ತ್ರಗಳು, ಇದು ನೋಡಿ ಎಲ್ಲ ಮೇಲೆಲ್ಲ ಹೋಗ್ತಿದೆ ಮಾತ್ರ. ಬನ್ನಿ ಕೆಳಗೆ. ಇದೆಲ್ಲ ಪ್ಯಾಚ್ ವರ್ಕ್ 1973 ಈ ಲೆವೆಲ್ ಮಣ್ಣಿತ್ತು ಅಂತಿದೆಲ್ಲ. ಇದೆಲ್ಲ ಮಣ್ಣು ಉತ್ಖನನ ಮಾಡಿ ಸರ್ವೆ ಮಾಡಿ ಇದೆಲ್ಲ ತಗೊಂಡು ಸಿಕ್ಕಾಬಿಟ್ಟು ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ. ಇದೆಲ್ಲ ಇಷ್ಟೇ ಮಾಡಿಲ್ಲ, ಬಹಳ ಒಂದು ಐ ಥಿಂಕ್ 30% ಟೆಂಪಲ್ ಹೊಸದೆಲ್ಲ ಮಾಡಿರೋದು. ಮಾಡಿರೋದು. ಸುಣ್ಣ ಬೆಲ್ಲ ಅದೆಲ್ಲ ಮಿಕ್ಸ್ ಮಾಡ್ತಾರೆ, ಮಾಡಿ ಗಚ್ಚು ಅಂತ ಇರುತ್ತೆ ಆ ಥರ. ಸಿಮೆಂಟ್ ಅಷ್ಟೇ ಮಾಡಲ್ಲ ಆ್ಯಕ್ಚುಲಿ. ಇಲ್ಲಿ ಕೂಡ ಐರನ್ ರಾಡ್ ಹೇಗಿತ್ತು ನೋಡಿ, ಕಬ್ಬಿನ ಐರನ್ ರಾಡ್ ಒಂದೊಂದು ಕಲ್ಲಿನ ಜಾಯಿಂಟ್ ಮಾಡಲಿಕ್ಕೆ ಈ ಥರ ಫಿಕ್ಸ್. ಒಳ್ಳೆ ಸೀಸು, ಒಳ್ಳೆ ಕ್ವಾಲಿಟಿ. ಇವಾಗಿಂದ ಒಂದು 50 ವರ್ಷದ ಡೆಮರ್ ಅಂದಿರುತ್ತೆ. ಆಗಿನ ಕಬ್ಬಿನ ಇವೆಲ್ಲ 73 ಗೊತ್ತಾಗಿದೆ. ಅದಕ್ಕಿಂತ ಮುಂಚೆ ಏನು ಹಾಕಿದ್ದಾರೆ ಯಾರಿಗೂ ಗೊತ್ತಿದ್ದಿಲ್ಲ. ಮಣ್ಣಲ್ಲೇ ಮೂತೆ ಬಿಡಿದೆಲ್ಲ ಇವ ಕಡೆ. ಬನ್ನಿ, ಇಲ್ಲೇನಿದೆ ಖಾಲಿ ಇದಿಲ್ಲ. ಹೊರಗೆ ಸೀಲ್ ಟೆಂಪಲ್ ಇತ್ತಲ್ಲ, ಪೂಜೆ ಮಾಡಿ ನೀರು ಬರಲಿಕ್ಕೆ ಮೊನ್ನೆ ಒಂದು ಹುಡುಗ ಮೇಲೆ ಕುತ್ಕೊಂಡು ಪೂಡೋದಾಗ ಅದೇ ಕಟ್ಟಾಗಿತ್ತು. ಈ ಟೆಂಪಲ್ ಇದೆಲ್ಲ ಇದು ಈ ಕಡೆ 5 ರಿಂದ 8 ಒಂದು 100 ವರ್ಷಕ್ಕೆ ಟೆಂಪಲ್ ಕಟ್ಟಿಲ್ಲ. 10-15 ವರ್ಷ ಎಲ್ಲ ಒಂದು ಕಂಪ್ಲೀಟ್ ಟೆಂಪಲ್ ಇದು. 15-20 ಜನ ಬ್ಯಾಚ್ ಮಾಡಿ ಇದನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಎಲ್ಲಿ ನೀರು ಎಲ್ಲಿ ಕಲ್ಲಿದೆ ಅಲ್ಲೆಲ್ಲ ಟೆಂಪಲ್ ಕಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇದೇ ಥರ ದೇವಸ್ಥಾನ ಸುಮಾರು 14 ಟೆಂಪಲ್ ಇದೆ. ಕಾಂತಿ ಕಾಂಪ್ಲೆಕ್ಸು, ಗೌಡ್ರ ಗುಡಿ, ಲಾಡ್ಖಾನು, ಚಿಕ್ಕಿ ಗುಡಿ ಎಲ್ಲ ಸೇಮ್ ಟೆಂಪಲ್ಸು. ಈ ಥರ ಸುಮಾರು ಒಂದು 6 ಟೆಂಪಲ್ ಇದೆ. ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿಂದ ಅಲ್ಲಿ ನೋಡಿ 2 ಸೇಮ್ ಟೆಂಪಲ್. ಅದಕ್ಕೆ ಅಂಬಿಗರ ದೇವಸ್ಥಾನ ದೋಣಿ ಹಾಕೋರಿದ್ರು ಅಂಬಿಗ ಅಂತ ಕೊಟ್ಟರು. ಇಟ್ ಇಸ್ ಕಾಲ್ಡ್ ಬಾರ್ಬಾ ಟೆಂಪಲ್. ಇದರಲ್ಲಿ ಅದು ಉಚ್ಚಿಮಲೆ ಟೆಂಪಲ್ಲು. ಸರ್ ಅದು ಮ್ಯೂಸಿಯಂ ಸರ್, ವಸ್ತು ಸಂಗ್ರಹಾಲಯ. ಅಲ್ಲಿ 58ಕ್ಕಿಂತ ಮುಂಚೆ ಇಲ್ಲೆಲ್ಲ ಮನೆ ಮಠಗಳು ಹೇಗಿದ್ದು ಆ ಫೋಟೋಗ್ರಫಿ ಇದೆ. ನಂತರ ಮನೆಗಳ ಖಾಲಿ ಮಾಡಿಸಿ ಈ ಲೈವ್ ಆಗಿರೋ ಏನು ಗಾರ್ಡನ್ ಇದೆ ಇದೇ ಫೋಟೋಗ್ರಫಿ. ಇವಾಗೆಲ್ಲ ಈ ಮನೆಗಳ ಕಟ್ಟಬೇಕಾದ್ರೆ ವಿಷ್ಣು ಶಿವ ಕೈ ಕಾಲು ಕಟ್ಟದ ವಿಗ್ರಹ ಕಲೆಕ್ಟ್ ಮಾಡಿ ಈ ಐಹೊಳೆ ಹೇಗಿದೆ ಅದನ್ನು ಜಸ್ಟ್ ಒಂದು ಮ್ಯಾಪನ್ನು ತೋರಿಸ್ಕೊಟ್ರು. ಅದನ್ನು ಬಿಟ್ಟರೆ ಇಲ್ಲಿ ಸಿಕ್ಕಂಥ ಒಳ್ಳೆ ಸ್ಟ್ಯಾಚ್ಯುಗಳನ್ನು ಅತಿ ಹೆಚ್ಚು ಎಲ್ಲಿ ಸೆಕ್ಯೂರಿಟಿ ಪೊಲೀಸ್ ಇರುತ್ತೆ ಅಲ್ಲಿ, ಅಂದರೆ ಈ ಬದಾಮಿ, ಈ ಹಂಪಿ, ಕಾಂಬ್ಳ ಒಂದೇ ಡಿಪಾರ್ಟ್ಮೆಂಟು ಅಲ್ಲೆಲ್ಲ ಹಾಕಿದರೆ ಮಾತ್ರ. ಅಲ್ಲಿ ಒಳಗಡೆ ಫೋಟೋಗ್ರಾಫೀಸ್ ನೋಟೋಲ್ಲ ಏನಿಲ್ಲ. ಜಸ್ಟ್ ಒಂದು ಮ್ಯೂಸಿಯಂ 10 ನಿಮಿಷ ನೋಡ್ಕೊಳ್ಳಿ. ಅದು ಬಿಹೈಂಡ್ ಟಾಯ್ಲೆಟ್ ಶೌಚಾಲಯ ಹೋಗ್ಬಿಟ್ಟು ಈ ಕಡೆ 13 ಕಿಲೋಮೀಟರ್ ಪಟ್ಟದಕಲ್ಲ ಮ್ಯಾಪ್ ಕಂಪ್ಲೀಟ್ ಇರುತ್ತೆ. ಅದೆಲ್ಲ ಏನು ಹೇಳಿಲ್ಲ, ಟೆಂಪಲ್ ಕರ್ಕೊಂಡು ಹೋಗಲ್ಲ. ಇಲ್ಲ, ಆ ಟೆಂಪಲ್ 9ನೇ ಶತಮಾನದ ರಾಷ್ಟ್ರೀಯ ಟೆಂಪಲ್. ಒಳಗಡೆ ಯಾವುದು ವಿಗ್ರಹ ಇಲ್ಲ, ಬಟ್ ಅದೇ ರೀತಿ ಬಾವಿ ಇದೆ ಅಲ್ಲೆಂದು. ದಸ್ ವೆಲ್ ಮಾತ್ರ ಇವೆಲ್ಲ ಬಿದ್ದು ಬಿಡುತ್ತಲ್ಲ, ಶಿಥಿಲೀಕರಣಗೊಂಡು ಇವಾಗೆಲ್ಲ ರೀಬಿಲ್ಟ್ ಆಗಿದೆ ಮಾತ್ರ. ಅಷ್ಟೇ ಹಂಗಾರೆ? ಹಾಂ ಸರ್, ನೀವು ಫೋಟೋಗ್ರಾಫಿ ಬೇಕಾದ್ರೆ ಇನ್ನೆಲ್ಲ ಒಳಗಡೆ ಅಲ್ಲೆಲ್ಲ ಮಾಡ್ಕೊಳ್ತಾ ಇದು ಮಾಡಿ. ಎಷ್ಟು ನಿಮಿಷ ಆಯ್ತು? ಜಾಸ್ತಿ ಏನಾಗಿಲ್ಲ ಅನ್ಸುತ್ತೆ ನಿಮಿಷಗಳು. ಇಲ್ಲ, ಮೇನ್ ಇದು